ಈಗ 409ನೇ ಕಥೆಯನ್ನು ಕೇಳೋಣ. ವಾಜಶ್ರವ ಮುನಿಗಳ ಮೊಮ್ಮಗ ಉದ್ದಾಲಕ ಒಮ್ಮೆ ಒಂದು ಯಜ್ಞವನ್ನು ಶುರು ಮಾಡಿದ. ತದಂಗವಾಗಿ ಸರ್ವಸ್ವವನ್ನು ದಾನ ಮಾಡುತ್ತೇನೆ ಅಂತ ಹೇಳುತ್ತಾ ಅನುಪಯುಕ್ತ ಬಡಕಲು ಗೋವುಗಳನ್ನು ದಾನ ಮಾಡ್ತಿದ್ದಾನೆ. ಜಗದು ಹುಲ್ಲು ತಿನ್ನಲಿಕ್ಕೆ ಹಲ್ಲಿಲ್ಲ, ನೀರು ಕುಡಲಿಕ್ಕೆ ಆಗೋದಿಲ್ಲ, ತಾಕತ್ತಿಲ್ಲ, ಕಣ್ಣು ಕಾಣೋದಿಲ್ಲ, ಹಾಲಂತೂ ಇಲ್ಲವೇ ಇಲ್ಲ. ಇದುವರೆ ಎಷ್ಟು ಹಾಲು ಕರೆದಿದೆಯೋ ಅಷ್ಟೇ, ನಡಿಲಿಕ್ಕೂ ಸಾಧ್ಯವಿಲ್ಲ. ಅಂತಹ ಮುದಿ ಗೋವುಗಳನ್ನು ದಾನ ಮಾಡ್ತಿದ್ದಾನೆ. ಯಾವ ಗೋವುಗಳನ್ನು ದಾನ ಮಾಡುವುದರಿಂದ ನರಕದಲ್ಲಿ ದುಃಖ ಅನರ್ಥ ಉಂಟಾಗುತ್ತೋ ಅಂತಹ ಗೋವುಗಳನ್ನು ದಾನ ಮಾಡ್ತಿದ್ದಾನೆ. ಅದನ್ನು ಅವನ ಮಗ ನೋಡ್ತಾ ಇದ್ದಾನೆ. ನಚಿಕೇತ ಅಂತ ಅವನ ಹೆಸರು. ನಮ್ಮಪ್ಪ ಯಾಕೆ ಇಂತಹ ಗೋವುಗಳನ್ನು ದಾನ ಮಾಡ್ತಿದ್ದಾರೆ? ಅನುಪಯುಕ್ತವಾದ ವಸ್ತುಗಳನ್ನು ದಾನ ಮಾಡಿದರೆ ನರಕ ಪ್ರಾಪ್ತಿ ಅಂತ ಇದೆ. ಈ ಗೋವುಗಳಿಂದ ಯಾರಿಗೂ ಉಪಯೋಗವಿಲ್ಲ. ಅದಕ್ಕಿಂತ ನನ್ನನ್ನು ಯಾರಿಗಾದರೂ ದಾನ ಮಾಡಿದರೆ ಆ ಬ್ರಾಹ್ಮಣರಿಗೆ ಉಪಯೋಗವಾದೀತು. ದಾನ ಮಾಡುವುದರಿಂದ ನಮ್ಮ ಅಪ್ಪನಿಗೂ ಪುಣ್ಯ, ಸೇವೆ ಮಾಡುವುದರಿಂದ ನನಗೂ ಪುಣ್ಯ. ಅದರಿಂದ ನಾನು ಕೇಳಿಬಿಡ್ತೀನಿ ಅಪ್ಪನ ಹತ್ರ, ಈ ಅನುಪಯುಕ್ತ ಗೋವನ್ನು ದಾನ ಮಾಡಿ ನರಕಕ್ಕೆ ಹೋಗೋದಕ್ಕಿಂತ ನನ್ನನ್ನು ದಾನ ಮಾಡಿ ನಾವು ಒಬ್ಬರಿಗಾದರೂ ಉಪಯೋಗವಾಗಲಿ, ನಿನ್ನ ಪುಣ್ಯ ಕಟ್ಟಿಕೋ ಅಂತ ಹೇಳೋಣ. ಸೀದಾ ಬಂದ, ಅಪ್ಪ ನನ್ನನ್ನು ಯಾರಿಗೆ ದಾನ ಮಾಡುತ್ತಿ? ಹೇಗಾದರೂ ಸರ್ವಸ್ವ ದಾನ ಮಾಡೋದು ಅಂತ ಸಂಕಲ್ಪ ಮಾಡಿದ್ದಿ. ಆ ಸರ್ವಸ್ವದಲ್ಲಿ ನಾನು ಸೇರಿಕೊಂಡಿದ್ದೇನೆ. ನನ್ನನ್ನು ಯಾರಿಗೆ ದಾನ ಮಾಡುತ್ತಿ? ಈ ಅನುಪಯುಕ್ತ ಗೋಗಳನ್ನು ದಾನ ಮಾಡೋದಕ್ಕಿಂತ ನನ್ನನ್ನು ಯಾರಿಗಾದರೂ ದಾನ ಮಾಡಪ್ಪ. ಅಪ್ಪ ನನ್ನನ್ನು ಯಾರಿಗೆ ದಾನ ಮಾಡುತ್ತಿ? ಒಂದಲ್ಲ, ಎರಡಲ್ಲ, 3 ಸರಿ ಕೇಳ್ದ. ಸಿಟ್ಟು ಬಂತವನಿಗೆ. ನಿನ್ನನ್ನು ಮೃತ್ಯುವಿಗೆ ದಾನ ಮಾಡಿದ್ದೇನೆ ಹೋಗು, ಯಮನಿಗೆ ದಾನ ಮಾಡಿದ್ದೇನೆ ಹೋಗು ಅಂತ ಶಾಪವೇ ಕೊಟ್ಟುಬಿಡ್ತಾನೆ. ನಚಿಕೇತ ಹೇಳಿದ, ಅಪ್ಪ ಈಗಲೂ ನಿರುಪಯುಕ್ತವಾಗಿ ಮಾಡಿಬಿಟ್ಟಿಲ್ಲಪ್ಪ. ಯಾರಿಗಾದರೂ ಬಡ ಬ್ರಾಹ್ಮಣನಿಗೆ ನನ್ನನ್ನು ದಾನ ಮಾಡಿದರೆ ನಾನು ಸೇವಾ ಮಾಡ್ತಿದ್ದೆ, ಇನ್ನು ನಾನು ಕೆಲಸ ಮಾಡಲಿಕ್ಕಾಗತ್ತೆ. ನನಗೆ ಯಮನಿಗೆ ದಾನ ಮಾಡಿದ್ದೇನೆ ಹೇಳ್ತಾ ಇದ್ದಿ. ನನ್ನಿಂದ ಈಗ ಯಮ ಅವನಿಗೆ ನನ್ನಿಂದ ಏನು ಉಪಯೋಗ ಆಗುತ್ತೆ? ಅವನಿಗೆ ಜನ ಕಡಿಮೆ ಏನು, ಆಳು ಕಾಳು ಸಾಕಷ್ಟಿದ್ದಾರೆ ಅವನಿಗೆ. ನನ್ನಿಂದ ಅವನಿಗೆ ಏನು ಕೆಲಸ ಮಾಡಿಸಿಕೊಳ್ಳಬಲ್ಲ? ನಾನಾದರೂ ಅವನಿಗೆ ಏನು ಕೆಲಸ ಮಾಡಲಿಕ್ಕಾಗತ್ತೆ? ಈಗ ಎಲ್ಲ ಕೆಲಸಕ್ಕೂ ಜನ ಇದ್ದಾರಲ್ಲಿ. ಉಪಯೋಗ ಇಲ್ಲದೆ ಮಾಡಿಬಿಟ್ಟಿಲ್ಲಪ್ಪ. ಇನ್ನು ಯಮನ ಕಡೆಗೆ ಹೋಗೋರು ಹೆದ್ದಾರಿ ಅದು. ನನ್ನ ಮುಂದೆಯೂ 1000 ಜನ ಹೋಗ್ತಿರ್ತಾರೆ, ಹಿಂದೆಯೂ 1000 ಜನ ಬರ್ತಿರ್ತಾರೆ, ಮಧ್ಯದಲ್ಲಿ ನಾನು ಹೋಗ್ತಾ ಇರ್ತೇನೆ ಅಷ್ಟೇ. ಹಿಂದೆ ಮುಂದೆ ಸಾಕಷ್ಟು ಜನ ಇದ್ದಾರೆ. ಇವತ್ತೆಲ್ಲ ನಾಳೆ ಈ ಶರೀರ ಹೋಗೋದೆ. ಒಂದಲ್ಲ ಒಂದು ದಿವಸ ಯಮನ ಕಡೆ ಹೋಗೋದೆ. ನೀ ಹೇಳಿದ್ರು ಹೇಳದೆ ಹೋದರು ಯಮನ ಹತ್ರ ಹೋಗುವವರೇ. ಇಟ್ಟು ಹೇಳಿ ತಾನು ತಂದೆಗೆ ನಮಸ್ಕಾರ ಮಾಡಿದ. ಸೀದಾ ಯಮನ ಮನೆಗೆ ಹೋಗಿ ಸೇರಿದ್ದಾನೆ. ಅಲ್ಲಿ ಒಂದು ಚಮತ್ಕಾರ ನಡೆಯುತ್ತೆ. ಅದು ಏನು ಎಂಬುದನ್ನು ಮುಂದಿನ ಕಥೆಯಲ್ಲಿ ಕೇಳೋಣ. ಇಲ್ಲಿಗೆ 409ನೇ ಕತೆ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.